ರಿಲೇಶನ್ಶಿಪ್ ಅಲ್ಲಿ ಎಷ್ಟೋ ಜನ ಬಳಸ್ಕೊಳ್ತಿರ್ತಾರೆ ತಮ್ಮ ಪಾರ್ಟ್ನರ್ಸ್, ಬಟ್ ಅವ್ರಿಗೆ ಗೊತ್ತೇ ಆಗ್ತಿರಲ್ಲ ಅವ್ರ ಜೊತೆಗಿರೋರಿಗೆ. ಸೊ ನಿಮ್ಗೂ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬಳಸ್ಕೊಳ್ತಾ ಇದ್ರೆ ಅವ್ರು ಹೇಗೆ ನಡ್ಕೊಳ್ತಾರೆ, ಅವರಲ್ಲಿ ಏನ್ ಕಾಣಿಸ್ಕೊಳ್ಳುತ್ತೆ ಸಿಂಪ್ಟಮ್ಸ್, ಅದು ನೋಡ್ತಾ ಹೋಗೋಣ. ಏನು ಅಂತ ನೋಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು, ರಿಲೇಶನ್ಶಿಪ್ ಮೇಲೆ ಕ್ಲಾರಿಟಿ ತಗೋಬೇಕು, ನನ್ನೊಟ್ಟಿಗೆ ಮಾತಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೇನೆ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮ್ಗೆ ಒಂದು ರೈಟ್ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನ್ ಗೊತ್ತಾ, ಬೇಕಾದಾಗ ಮಾತ್ರ ಕಾಲ್ ಮಾಡ್ತಾರೆ. ಅಂದ್ರೆ ಬೇಕಾದಾಗ, ಈಗ ದೂರ ಇತ್ತು ಅಂದ್ರೆ ಬೇಕಾದಾಗ ಕಾಲ್ ಮಾಡ್ತಾರೆ, ಹತ್ರ ಇತ್ತು ಅಂತ ಹೇಳಿದ್ರೆ ಬೇಕಾದಾಗ ಜಸ್ಟ್ ನೈಸ್ ಮಾಡ್ತಾ ಹೋಗ್ತಾರೆ. ಅವ್ರ ಕೆಲ್ಸ ಇದ್ದಾಗ ಮಾತ್ರ ನಿಮ್ಮನ್ನ ತುಂಬಾ ಕಾಳಜಿ ಮಾಡೋ ತರ ಫೀಲ್ ಆಗತ್ತೆ. ಆತರ ನಡ್ಕೊಳ್ತಾರೆ, ಕಾಳಜಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಪದಗಳು ತುಂಬಾ ಚೆನ್ನಾಗಿ ಬಳಸ್ಕೊತಾರೆ. ನಿಮ್ಮನೆಲ್ಲ ಒಂದ್ ಕಡೆ ಬಟ್ಟೆ ಬೇಕಾ, ಅದು ಇದು ಅಂತ ಅದಕ್ಕೆ ಏನಂದ್ರೆ ನಿಮ್ಮನ್ನ ಲೈಕ್ ಅಟ್ರಾಕ್ಟ್ ಮಾಡೋವಾಗ ಹೇಗ್ ಮಾಡ್ತಾರಲ್ಲ ಆತರ ಬಿಹೇವ್ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಅಂದ್ರೆ ತುಂಬಾ ಲೈಕ್ ಏನಂತ ಹೇಳಿದ್ರೆ ಈಗ ಎಂತ ಸಮಯ ಸಾಧಕರು ಅಂತ ಹೇಳ್ತೀವಲ್ಲ, ಆ ಲಿಸ್ಟ್ ಅಲ್ಲಿ ಬರ್ತಾರೆ. ತುಂಬಾ ಏನು ಏನು ಹಂಗೆ ಇದ್ಬಿಡ್ತಾರೆ ಅನ್ನೋ ಲೆಕ್ಕಕ್ಕೆ ತೋರಿಸ್ತಾರೆ. ಸೆಕೆಂಡ್ ಬಂದು ಹೆಲ್ಪ್ ಬೇಕು ಅಂತ ನೀವು ಕೇಳಿದ್ರೆ ಅವರಲ್ಲಿ ಕಾಣೋದೇ ಇಲ್ಲ. ಅವ್ರಿಗೆ ಹೆಲ್ಪ್ ಬೇಕಾದಾಗ ನಿಮ್ಮ ಹತ್ರ ಬರ್ತಾರೆ, ಹೆಲ್ಪ್ ಎಲ್ಲ ತಗೋತಾರೆ, ನೈಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಿಮಗೆ ಹೆಲ್ಪ್ ಬೇಕು ಅಂತ ಬಂದಾಗ ಅವರಲ್ಲಿ ಮಾತೇ ಆಡಲ್ಲ, ಕಾಣಿಸ್ಕೊಳ್ಳೋದೇ ಇಲ್ಲ, ಏನೇನೋ ಹೇಳ್ಬಿಟ್ಟು ಜಾರ್ಕೊಳ್ತಾರೆ. ಹೆಲ್ಪ್ ಅಂತ ಬಂದ ತಕ್ಷಣನೇ ಅವರು ಕಾರಣಗಳನ್ನು ಹುಡ್ಕೋಕ್ ಶುರು ಮಾಡ್ತಾರೆ, ನೆಪಗಳನ್ನು ಹುಡ್ಕೋಕ್ ಶುರು ಮಾಡ್ತಾರೆ, ನಿಮ್ಮಿಂದ ದೂರ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಓಕೆನಾ, ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಫೀಲಿಂಗ್ ನ ಇಗ್ನೋರ್ ಮಾಡ್ತಾರೆ. ನಿಮ್ಮಲ್ಲಿ ಭಾವನೆಗಳಿದೆ ಅನ್ಕೊಳ್ಳೋಣ, ಈಗ ಏನೋ ಬೇಜಾರಾಗಿರತ್ತೆ, ಏನೋ ಹೇಳ್ಕೋಬೇಕು ಅಂತ ನೀವ್ ಅನ್ಕೊಂಡ್ರೆ ಅವಾಗ ಅದನ್ನ ಏನ್ ಮಾಡ್ತಾರೆ, ಈ ಉದಾಹರಣೆ ನೀವು ಏನೋ ಹೇಳ್ಕೊಳ್ತಿರ್ತೀರ ಅನ್ಕೊಳ್ಳಿ, ಇಲ್ಲ ಸ್ವಲ್ಪ ಬಿಸಿ ಇದೀನಿ ನಾನು, ಆಮೇಲೆ ಮಾತಾಡೋಣ, ಸಿಗ್ತೀನಿ ಮಾತ್ರ ನಾನು, ಆಯ್ತಾ, ಸ್ವಲ್ಪ ಬಿಸಿ ಇದೀನಿ. ಯಾಕೆ ಇದನ್ನ ಹೇಳ್ತಾರೆ, ಅಲ್ಲಿ ಯಾಕೆ ಅದನ್ನ ಕೇಳಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ, ಆಮೇಲೆ ಅಂತ ನಿಮ್ಮನ್ನ ಇಗ್ನೋರ್ ಮಾಡ್ತಾರಲ್ಲ, ಅಲ್ಲಿ ನಿಮಗೆ ಹರ್ಟ್ ಮಾಡ್ತಾರೆ. ಏನಾಗತ್ತೆ, ಆಮೇಲೆ ಅಂತ ಮುಂದೂಡ್ಬಿಟ್ರೆ ಮತ್ತೆ ನೀವು ಇನ್ನೊಂದ್ಸಲ ಹೇಳಕ್ ಬಂದಾಗ ಅವಾಗ್ಲೂ ಸೇಮ್ ಆಸ್ ಇಟ್ ಇಸ್ ಹೇಳಿದಾಗ ನಿಮ್ಗೆ ಮತ್ತೆ ನೀವು ಬಾಯ್ಬಿಟ್ಟು ಹೇಳ್ಕೊಳಕ್ ನಿಮ್ಗೆ ಆಗ್ಬಾರ್ದು. ಇಂಡೈರೆಕ್ಟ್ಲಿ ನೀವೇ ಹೇಳ್ಕೊಳ್ಳಿಲ್ಲ, ನಾನು ಕೇಳಿಕ್ ರೆಡಿ ಇದೆ ಅಂತ, ಆಮೇಲೆ ನಿಮ್ದೇ ತಪ್ಪು ಹುಡುಕಿ ಹೇಳ್ತಾರೆ. ಅವರೇ ಇಗ್ನೋರ್ ಮಾಡಿದೆ ಆಕ್ಚುಲಿ, ಬಟ್ ನಿಮ್ಮೇಲೆ ತಪ್ಪಾಗ್ತಾರೆ. ಈ ತರ ಅವರು ನಿಮ್ಗೆ ಏನದು ಮೈಂಡ್ಗೆ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಟೈಮ್ ವ್ಯಾಲ್ಯೂನೇ ಕೊಡಲ್ಲ. ಈಗ ಉದಾಹರಣೆಗೆಲ್ಲ ಹೋಗ್ಬೇಕು ಅಂತ ನೀವು ಕಾಯ್ದಿರ್ತೀರಿ, ಹಂಗೆ ತಪ್ಪಿಸ್ಕೊಳ್ತಿರ್ತಾರೆ, ಮಾತು ಕೊಟ್ಟಿರ್ತಾರೆ, ಆ ಟೈಮಿಗೆ ವ್ಯಾಲ್ಯೂ ಕೊಡಲ್ಲ, ಅಥವಾ ನಿಮ್ಮೊಟ್ಟಿಗೆ ಟೈಮ್ ಕೊಡ್ತಾ ಇರಲ್ಲ. ನಿಮಗೆ ಕೊಡೋ ಟೈಮ್ನ ಬೇರೆ ಯಾರಿಗೂ ಕೊಡ್ತಾ ಇರ್ತಾರೆ, ರೈಟ್. ಆಮೇಲೆ ನಿಮಗೆ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂಯಬಲ್ ಟೈಮ್ ಕೊಡೋಂಗಿಲ್ಲ. ನೀವು ವ್ಯಾಲ್ಯೂಬಲ್ ಟೈಮ್ ಕೊಟ್ರೆ ಅದಕ್ಕೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಇರಲ್ಲ. ಈ ತರದ್ದು ಬೇಕಾಬಿಟ್ಟಿಯಾಗಿ ನಡ್ಕೊಳ್ತಿರ್ತಾರೆ. ಇದು ಸಿಂಪ್ಟಮ್ಸ್ ಏನೆ ಬಳಸ್ಕೊಳಕ್ಕೆ ನಿಮ್ಮನ್ನು. ಓಕೆ, ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಎಫರ್ಟ್ ಒನ್ ಸೈಡೆಡ್ ಇರುತ್ತೆ. ನೀವು ಈಗ ಸಪೋಸ್ ಏನಂತ ಹೇಳಿದ್ರೆ, ಆ ರಿಲೇಶನ್ಶಿಪ್ ಉಳಿಸ್ಕೊಳಕ್ ನೀವು ಒಬ್ಬರೇ ಓದಾಡ್ತಿರ್ತೀರಿ, ತಪ್ಪು ಮಾಡಿದ್ಮೇಲೆ ಎಕ್ಸ್ಕ್ಯೂಸ್ ಮಾಡ್ಕೋತಾ ಇರ್ತೀರಿ. ಎಷ್ಟೇ ತಪ್ಪು ಮಾಡಿದ್ರೆ ಹೊಟ್ಟೆಲಿ ಹಾಕೊಳ್ತೀರಲ್ಲ, ಹೊಟ್ಟೆಗೆ ಹಾಕೊಳ್ಳೋದು ಮೀನ್ಸ್ ಎಕ್ಸ್ಕ್ಯೂಸ್ ಮಾಡ್ತೀರಿ, ಕ್ಷಮಿಸ್ತೀರಿ, ಮತ್ತೆ ಬುದ್ಧಿ ಹೇಳ್ತೀರಿ, ಬಿಡು ನಾಳೆ ಸರಿ ಹೋಗ್ತಾರೆ ಅಂತ ಅನ್ಕೋತೀರಿ, ತುಂಬಾ ಒದ್ದಾಡ್ತೀರಿ ಸರಿಪಡಿಸ್ಕೊಳಕ್ಕೆ, ಬಟ್ ಅವ್ರಿಗೆ ಕೇರೆ ಮಾಡಲ್ಲ. 2 days ಆಕ್ಟ್ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ, ಮತ್ತೆ 3ನೇ ದಿನಕ್ಕೆ ಹಂಗೆ ಆಡ್ತಿರ್ತಾರೆ, ಬದಲಾವಣೆ ಮಾಡ್ಕೊಳಕ್ ಟ್ರೈ ಮಾಡ್ತಿರಲ್ಲ. ಸೊ ಇದಿಷ್ಟು ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮನ್ನು ಬಳಸ್ಕೋತಾ ಇದ್ದಾರೆ ಆ ರಿಲೇಶನ್ಶಿಪ್ ಅಲ್ಲಿ. ಸೊ ಹಂಗಿದ್ಮೇಲೆ ಏನ್ ಮಾಡ್ಬೇಕು ಸರ್ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಳಸ್ಕೊಳ್ಳುವಂತ ರಿಲೇಶನ್ಶಿಪ್ ಅಲ್ಲಿ ನೀವ್ ಹೇಗಿರ್ಬೇಕು. ಓಕೆ, ಅಂಡ್ ವಿಡಿಯೋ ಹೇಗೆ ಅನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು 50K ಆಗ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.